ಹಾಯ್ ಹಲೋ ನಮಸ್ಕಾರ. ನಾನು ಶ್ರುತಿ. ನಾನಿವತ್ತು ರಸಮ್ ಮಾಡಿದ್ದೆ. ಸ್ವಲ್ಪ ಗಂಟ್ಲು ನೋವಿತ್ತು. ಏನಂದರೆ ವೆದರ್ ಚೇಂಜ್ ಆದಂಗೆ ಗಂಟ್ಲು ನೋವು, ಶೀತ, ಕೆಮ್ಮು, ಜ್ವರ ಅಂತ ಶುರುವಾಗುತ್ತೆ. ಆವಾಗ ಏನು ತಿಂದ್ರೂ ಸೇರೋದಿಲ್ಲ, ಟೇಸ್ಟ್ ಅನ್ಸೋದಿಲ್ಲ. ಆ ಟೈಮಲ್ಲಿ ಈ ಒಂದು ರಸಮ್ನ ಮಾಡಿ ಕುಡಿದ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಹಿತ ಅನಿಸುತ್ತೆ ಗಂಟ್ಲಿಗೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡೋಣ. ಬನ್ನಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ಹೇಳಂಗಿದ್ರೆ ಕಮೆಂಟಲ್ಲಿ ತಿಳಿಸಿ, ತಿದ್ಕೊಳ್ಳೋಣ. ಬನ್ನಿ ರಸಮ್ ಮಾಡೋಣ. ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಅರ್ಧನ ನಾನು ಪುಡಿ ಮಾಡ್ಕೊಳ್ಳೋಕ್ಕೆ ಮತ್ತು ಇನ್ನರ್ಧನ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ತೀನಿ. 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳು ಮೆಣಸನ್ನ ಹಾಕಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಕುಟಾಣಿ ಕಲ್ಲಲ್ಲಿ ಪುಡಿ ಮಾಡ್ಕೊಳ್ಳೋಣ. ಅದೇ ಬಾಣಲಿಗೆ 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, 2 ಒಣ ಮೆಣಸಿನ್ಕಾಯಿ, ಹೆಚ್ಚಿಟ್ಕೊಂಡಿರುವ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಕೊನೆಗೆ ಟೇಸ್ಟ್ ನೋಡಿ ಇನ್ನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿರುವಂಥ ಜೀರಿಗೆ, ಕಾಳು ಮೆಣಸನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಹುಣಸೆಹಣ್ಣು ರಸನ ಹಾಕ್ಕೊಳ್ಳೋಣ. ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಅದನ್ನ ಹಾಕ್ಕೊಂಡು ಹುಣಸೆಹಣ್ಣು ನೆನೆಸಿಡೋದೇನಾದರೂ ಮರ್ತೋಗಿದ್ದರೆ ಬಿಸಿನೀರಲ್ಲೇ ಹುಣಸೆಹಣ್ಣನ್ನು ನೆನೆಸಿಡಿ. ಆವಾಗ ಇನ್ನೂ ಚೆನ್ನಾಗಿ ಹುಳಿ ಬಿಟ್ಕೊಳ್ಳುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಹುಣಸೆಹಣ್ಣು ಹಾಕಿದ್ಮೇಲೆ 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. 2 ಗ್ಲಾಸ್ ನೀರು ಹಾಕ್ಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ರಸಮ್ ಪೌಡ್ರನ್ನ ಹಾಕ್ಕೊಳ್ಳೋಣ. ಇಲ್ಲಿ ಖಾರದ ಪುಡಿ ಏನೂ ಹಾಕ್ಕೋಬೇಡಿ, ಯಾಕಂದರೆ ಕಾಳು ಮೆಣಸು ಮತ್ತು ಒಣ ಮೆಣಸಿನ್ಕಾಯಿ ಖಾರ ಬಿಟ್ಕೊಂಡಿರುತ್ತೆ. ಖಾರ ಜಾಸ್ತಿ ಆದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಹುಳಿ, ಖಾರ, ಉಪ್ಪು ಎಲ್ಲ ನೀಟಾಗಿರಬೇಕು ಅಂದ್ರೇ ರಸಮ್ ಸೂಪರಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ನಾಟಿ ಕೊತ್ತಂಬರಿ ಸೊಪ್ಪು ಇದ್ದರೆ ಅದ್ರದ್ದು ಕಡ್ಡಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಆವಾಗ ಘಮ ಘಮ ಅನ್ನುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೇಳೆ ಸಾರಿಗೂ ಇದನ್ನ ಹಾಕ್ಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟರೆ ರಸಮ್ ರೆಡಿ ಆಗುತ್ತೆ. ರಸಮ್ನ ಅನ್ನದ ಜೊತೆ ಜಾಸ್ತಿ ಹಾಕ್ಕೊಂಡು ಸ್ಪೂನಲ್ಲಿ ತಿನ್ನಿ. ಆವಾಗ ಕುಡಿತಾನೂ ಇರಬೇಕು, ತಿಂತಾನೂ ಇರಬೇಕು. ಆವಾಗ ಗಂಟ್ಲಿಗೆ ಹಿತ ಅನಿಸುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.